ಸರ್, ಈಗ ಬಿ ಜೆ ಪಿ ಇಸ್ ಎ ಸ್ಟ್ರಾಂಗ್ ಹಿಂದುತ್ವ ಬೇಸ್ ಇರ್ತಕ್ಕಂಥ ಪಕ್ಷ. ಈಗ ತಾವು ವೈದ್ಯರಾಗಿ ಬಂದಿರತಕ್ಕಂಥ ರೋಗಿ ಅವನು ಹಿಂದೂನೋ ಮುಸಲ್ಮಾನೋ ಸಿಕ್ಕೋ ಪಂಜಾಬಿನೋ ಏನು ಅಂತ ನೋಡಲ್ಲ ತಾವು. ಈಗ ರಾಜಕೀಯವಾಗಿ ಈ ಸಿದ್ಧಾಂತದ ಬಗ್ಗೆ ತಮ್ಮ ಕಲ್ಪನೆಗಳು ಏನು ಸರ್? ಮಂಜುನಾಥ್ ಈಸ್ ಎ ಸೆಕ್ಯುಲರೋ ಅಥವಾ ಮಂಜುನಾಥ್ ಈಸ್ ಎ ಹಿಂದುತ್ವವಾದಿನೋ ಅಥವಾ ಬಿ ಜೆ ಪಿಯಲ್ಲಿ ಸ್ಪರ್ಧೆ ಮಾಡ್ದಕ್ಕೆ ಹಿಂದುತ್ವನೋ ಅಥವಾ ಮಂಜುನಾಥ್ ಹೇಗಿದ್ದಾರೆ ಮಂಜುನಾಥೇನೋ? ನಾನು ಹ್ಯುಮ್ಯಾನಿಟೇರಿಯನ್. ನಾನು ಐ ಬಿಲಾಂಗ್ಸ್ ಟು ಹ್ಯುಮ್ಯಾನಿಟಿ ಕಮ್ಯುನಿಟಿ ಅಷ್ಟು ಹೇಳ್ತೀನಿ ಸರ್. ಈಗ ದೇವಸ್ಥಾನ ಕಟ್ಟಿದ್ದಾರೆ, ರಾಮ ಮಂದಿರ ಬಹಳ ದೊಡ್ಡ ಚರ್ಚೆ ಆಯಿತು, ಹಿಂದೂಗಳ ಬಹಳ ಪವಿತ್ರವಾದಂಥ ಸ್ಥಳ. ಒಬ್ಬ ಡಾಕ್ಟರ್ ಆಗಿ ಈ ದೇಶಕ್ಕೆ ದೇವಸ್ಥಾನನೋ ಸರ್ ಅಥವಾ ಆಸ್ಪತ್ರೆ ಬೇಕಾಗಿರೋದು ಅಥವಾ ಎರಡೂ ಬೇಕಾಗಿರೋದು? ಅಲ್ಲ, ಈಗ ಏನಾಗುತ್ತೆ, ನಾವು ನಮ್ಮ ಅವರ ಭಾವನೆಗಳು ತಕ್ಕಂತೆಯೂ ಮಾಡಬೇಕಾಗುತ್ತೆ. ಈಗ ನಮ್ಮ ದೇಶದಲ್ಲಿ ಏನಾಗಿತ್ತು, ಅದೊಂದು ಭಾವನಾತ್ಮಕವಾದ ಸಂಬಂಧ, ಅಂದರೆ ಭಾವನಾತ್ಮಕವಾದ ಸಂಬಂಧ. ಸೊ ಎರಡೂ ಬೇಕಾಗುತ್ತೆ. ಅಂದರೆ ಆಸ್ಪತ್ರೆಯು ಕೂಡ ಟೆಂಪಲ್ಲೇ, ಆಸ್ಪತ್ರೆ ಕೂಡ ಟೆಂಪಲ್ಲು. ನೀವು ಆಸ್ಪತ್ರೆಯ ಗೋಡೆಗಳಿಗೆ, ಬಹುಶಃ ಆಸ್ಪತ್ರೆ ಗೋಡೆಗಳಿಗೆ ಹೆಚ್ಚು ಪ್ರಾರ್ಥನೆ ಇರುತ್ತೆ, ದೇವಸ್ಥಾನದ ಗೋಡೆಗಳಿಗಿಂತ ಆಸ್ಪತ್ರೆ ಗೋಡೆಗಳಿಗೆ ಹೆಚ್ಚು ಪ್ರಾರ್ಥನೆ ತಟ್ಟಿರುತ್ತೆ. ಅದರಿಂದ ಆಸ್ಪತ್ರೆಯು ಕೂಡ ಟೆಂಪಲ್ಲೇ, ಈ ಟೆಂಪಲ್ಲು ಕೂಡ ಟೆಂಪಲ್ಲೇ, ಆ ರೀತಿ ಹೇಳ್ಬೋದು. ಅಲ್ಲ, ಯಾಕಂದರೆ ಬಿ ಜೆ ಪಿ ಮೊದಲಿಂದನೂ ಕಾಂಗ್ರೆಸ್ನವರು ಮತ್ತು ಬೇರೆ ಬೇರೆ ಪಕ್ಷದವರು ಅಲ್ಲ, ಅವರು ಬಿ ಜೆ ಪಿ ಈಸ್ ಎ ಆ್ಯಂಟಿ ಮುಸ್ಲಿಂ ಈಗ ಸಿ ಎ ಆ್ಯಂಟಿ ಮುಸ್ಲಿಂ ಅಂತ ಈ ಥರದ್ದೊಂದು ಬ್ರ್ಯಾಂಡಿಂಗ್ ಮಾಡ್ತಾ ಇದೆ. ಈಗೇನಾಗಿದೆ, ಬೇರೆ ಅಂದರೆ ಬಿ ಜೆ ಪಿ ಥರ ಪಕ್ಷಗಳು ಕೂಡ ಟೆಂಪಲ್ಗೆ ಹೋಗಿದ್ದಾರೆ. ಅದು ಅವತ್ತು ಉದ್ಘಾಟನೆಗೆ ಹೋಗಿಲ್ಲ, ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಟೆಂಪಲ್ಗೆ ಹೋಗಿದ್ದಾರೆ. ಸೊ ಎಲ್ಲರಿಗೂ ಅವರವರ ಧರ್ಮಕ್ಕೆ ತಕ್ಕಂತೆ, ಅವರ ಭಾವನೆಗೆ ತಕ್ಕಂತೆ ಇದು ಏನು ಪೂಜಿಸುವ ಅಥವಾ ಅವರ ಧಾರ್ಮಿಕ ಪದ್ಧತಿಯನ್ನು ಫಾಲೋ ಮಾಡುವ ಸ್ವಾತಂತ್ರ್ಯ ಇದೆ, ಈಗಲೂ ಇದೆಯಲ್ಲ. ಮಾಸ್ಕ್ಗೆ ಹೋಗೋರು ಮಾಸ್ಕ್ಗೆ ಹೋಗ್ಬೋದು, ಚರ್ಚ್ಗೆ ಹೋಗೋರು ಚರ್ಚ್ಗೆ ಹೋಗ್ಬೋದು, ಟೆಂಪಲ್ಗೆ ಹೋಗೋರು ಟೆಂಪಲ್ಗೆ ಹೋಗ್ಬೋದು, ಆ ರೀತಿ ಇದೆ. ಓಕೆ ಸರ್, ಮೇಕೆದಾಟು ಯೋಜನೆ ಭಾಳ ದೊಡ್ಡ ಚರ್ಚೆ ಆದಂಥ ವಿಚಾರ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಬ್ರದರ್ಸು ಭಾಳ ದೊಡ್ಡ ಪಾದಯಾತ್ರೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ. ತಮ್ಮ ವ್ಯೂ ಏನಿದೆ ಸರ್ ಮೇಕೆದಾಟು ಬಗ್ಗೆ? ಅಲ್ಲ, ಇವಾಗ ಮೇಕೆದಾಟು ಅದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು ಬೇಸಿಕಲಿ. ಯಾಕೆಂದರೆ ಇವತ್ತು ಬೆಂಗಳೂರಿನ ಜನಸಂಖ್ಯೆ ಎಷ್ಟು, 1,50,00,000 ಆಸುಪಾಸಿನಲ್ಲಿದೆ. ಸೊ ಸುಮಾರು 17ರಿಂದ 20 TMC ಡ್ರಿಂಕಿಂಗ್ ವಾಟರ್ ಬೇಕು ಅಂತ ರಿಕ್ವೈರ್ಮೆಂಟ್ ಇದೆ. ಸೊ ಇದರಲ್ಲಿ ಮೇಕೆದಾಟು, ಯಾಕೆಂದರೆ ಈಗ ಆಲ್ರೆಡಿ ಅವರು ವೆಗಾನಿಕಲ್ ಫಾಲ್ಸ್ ಮಾಡಿದ್ದಾರೆ, ವೆಗಾನಿಕಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಯಾವುದು ತಮಿಳ್ನಾಡು, ಅವರು ಡ್ರಿಂಕಿಂಗ್ ಪರ್ಪಸ್ಗೆ. ಸೊ ಅದು ಆಗಬೇಕು. ಯಾಕೆಂದರೆ ಇದಕ್ಕೆ ಎಲ್ಲ ಯುನೈಟೆಡ್ ಎಫರ್ಟ್ ಇರಬೇಕು, ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು. ವೆನ್ ಇಟ್ ಕಮ್ಸ್ ಟು ದಿಸ್ ವಾಟರ್ ಇಶ್ಯೂಸ್ ಆರ್ ಎನಿ ಲ್ಯಾಂಡ್ ಇಶ್ಯೂಸ್, ಸೊ ಯುನೈಟೆಡ್ ಎಫರ್ಟ್ ಇರಬೇಕು, ಅದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಸೊ ಎಲ್ಲ ಪಕ್ಷಗಳು ಸೇರಿ ಇಂಥ ತೀರ್ಮಾನಗಳಿಗೆ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಮಾಡಬೇಕು. ಓಕೆ ಸರ್, ಜೆ ಡಿ ಎಸ್ ಪಕ್ಷ ಏನಾದರೂ ಈಗ ಕಷ್ಟದಲ್ಲಿದೆಯಾ ಸರ್? ಬಿ ಜೆ ಪಿ ಸಹಾಯ ಇಲ್ಲದೆ ಅದು ಬದುಕೋ ಪರಿಸ್ಥಿತಿಯಲ್ಲಿ ಇಲ್ವಾ? ಕಾಂಗ್ರೆಸ್ನವ್ರು ಪದೇ ಪದೇ ಈ ಟೀಕೆ ಮಾಡ್ತಾರೆ. ಅದನ್ನೆಲ್ಲ ಹೈಕಮಾಂಡ್ ಅವರು ಹೇಳ್ತಾರೆ. ಸರ್, ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಆಯಿತು, ಅವರ ಸ್ಥಿತಿಗತಿ ಏನು ಸರ್? ಆ್ಯಕ್ಚುಲಿ ಈಗ ಕುಮಾರಸ್ವಾಮಿ ಅವರಿಗೆ ಈಗ ಎಷ್ಟು 6-7 ದಿವಸದ ಹಿಂದೆ ವ್ಯಾಲ್ ರಿಪ್ಲೇಸ್ಮೆಂಟ್ ಆಯಿತು. ಅವರಿಗೆ ಈಗಾಗಲೇ 2 ಸರಿ ಓಪನ್ ಹಾರ್ಟ್ ಸರ್ಜರಿ ಆಗಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿತ್ತು. ಇವಾಗ 3ನೇ ಸರಿ ಆಗಿದ್ದು ವಿತೌಟ್ ಸರ್ಜರಿ, ಇಟ್ಸ್ ಅ ನಾನ್ ಸರ್ಜಿಕಲ್ ವ್ಯಾಲ್ ರಿಪ್ಲೇಸ್ಮೆಂಟ್ ಆಯಿತು. ಅಂದರೆ ಕಾಲಿನ ಮೂಲಕ ಆ್ಯಂಜಿಯೋಗ್ರಾಮ್ ಟೆಕ್ನಿಕ್ ಮೂಲಕ ಈಗ ವ್ಯಾಲ್ವನ್ನು ಕೂರಿಸಲಾಗಿದೆ. ಅದು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅವರು ಎಂದಿನಂತೆ ಇರ್ಬೋದು. ಅಂದರೆ ಬೇರೆ ಥರ ಎಲ್ಲರಿಗೂ ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಜನರಲ್ ಮೆಷರ್ಸ್ ಇರುತ್ತೆ, ಅದು ಅವ್ರಿಗೂ ಅಪ್ಲೈ ಆಗುತ್ತೆ. ಅಂದರೆ ವೆಯ್ಟ್ ರಿಡಕ್ಷನ್ ಆಗಬೇಕು, ಆಮೇಲೆ ಎಲ್ಲ ಕರೆಕ್ಟಾಗಿ ಡಯಾಬಿಟೀಸು, ಹೈ ಬ್ಲಡ್ ಪ್ರೆಷರ್ಗೆ ಸರಿಯಾಗಿ ಮೆಡಿಸಿನ್ ತೊಗೋಬೇಕು, ಆ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದರೆ ವ್ಯಾಯಾಮ ಇದೆಲ್ಲ ಬೇಕಾಗುತ್ತೆ. ಈಗ ಚುನಾವಣೆ ಇದೆ, 2 ತಿಂಗಳು ಫುಲ್ ಹೆಕ್ಟಿಕ್ ಇರುತ್ತೆ, ಪ್ರಚಾರ ಇನ್ನೊಂದು ಮತ್ತೊಂದು ಇಲ್ಲ, ಈಗ ಅವಕಾಶಗಳಿದ್ದಾವೆ ಅವರಿಗೆ. ಈಗೇನಾಗಿದೆ, ವ್ಯಾಲ್ಯೂ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿದೆ. ಈಗ ಅವ್ರದ್ದು ಹಾರ್ಟ್ ಫಂಕ್ಷನ್ ನಾರ್ಮಲ್ ಇದೆ, ಹಾರ್ಟ್ ಶಕ್ತಿ ಚೆನ್ನಾಗಿದೆ, ವ್ಯಾಲ್ ಫಂಕ್ಷನ್ನು ಚೆನ್ನಾಗಿದೆ. ಎಕೋ ಕೂಡ ಮೊನ್ನೆ ಮಾಡಿದ್ದೇವೆ. ಸೊ ಅವರು ಎಂದಿನಂತೆ ಕೆಲಸ ಮಾಡ್ಬೋದು. ಆದರೂ ಕೂಡ ಇದು ಸ್ವಲ್ಪ ಅಂದರೆ ಕೆಮ್ಮು ಜ್ವರ ಬಂದವ್ರ ಜೊತೆ ಹೆಚ್ಚು ಸ್ವಲ್ಪ ದೂರ ಇರಬೇಕಾಗುತ್ತೆ. ಬಟ್ ಈಸ್ ಫಿಸಿಕಲಿ ಫಿಟ್, ಸೊ ಎಲ್ಲ ರೀತಿ ಕೆಲಸ ಮಾಡ್ಬೋದು, ಚುನಾವಣೆ ಪ್ರಚಾರ ಮಾಡ್ಬೋದು, ಮೆಟ್ಲತ್ಬೋದು, ಇಳಿಬೋದು, ನೋ ಪ್ರಾಬ್ಲಮ್. ಸರ್, ನನ್ನ ಕೊನೆಯ ಪ್ರಶ್ನೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ತಮ್ಮ ಮನವಿ.
ನಾನು ಪ್ರಥಮ ಬಾರಿಗೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ, ನನಗೊಂದು ಅವಕಾಶ ಕೊಡಿ. ಯಾಕೆಂದರೆ ನಾನು ಇದನ್ನು ನಿಮ್ಮ ಸರ್ವೀಸನ್ನು ಮಾಡ್ತೇನೆ, ನಿಮ್ಮ ಸಮಸ್ಯೆಗಳನ್ನ ನಾನು ಅಡ್ರೆಸ್ ಮಾಡ್ತೇನೆ, ಅದಕ್ಕೆ ಸ್ಪಂದಿಸ್ತೇನೆ. ನನಗೊಂದು ಅವಕಾಶ ಕೊಟ್ಟು ನೋಡಿ. ಸೊ ಅದರಿಂದ ಎಲ್ಲ ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ನನಗೆ ಆಶೀರ್ವಾದ ಮಾಡಿ, ನನ್ನನ್ನು ಸಂಸದನಾಗಿ ಮಾಡಿ ಅಂತ ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.